ಭಾರತೀಯ ಸಂಸ್ಕೃತಿಯಲ್ಲಿ, ಧರ್ಮದಲ್ಲಿ, ಆಚಾರದಲ್ಲಿ ವೀಳ್ಯದೆಲೆ ಪ್ರಮುಖ ಪಾತ್ರ ವಹಿಸುತ್ತದೆ. ವೀಳ್ಯದೆಲೆ ಇಲ್ಲದೆ ಯಾವ ಹಬ್ಬ ಹರಿದಿನಗಳು ಇರಲು ಸಾಧ್ಯವಿಲ್ಲ. ದೇವರ ಕಾರ್ಯದಲ್ಲಿ, ಮದುವೆಯಲ್ಲಿ, ನಾಮಕರಣದಲ್ಲಿ, ಗೃಹ ಪ್ರವೇಶದಲ್ಲಿ ವೀಳ್ಯದೆಲೆಗೆ ಅಗ್ರಸ್ಥಾನ. ಆಯುರ್ವೇದ ಔಷಧದಲ್ಲೂ ವೀಳ್ಯದೆಲೆಯ ರಸ ಅನೇಕ ಕಾಯಿಲೆಗಳನ್ನು ಗುಣಪಡಿಸುತ್ತದೆ. ಇಂತಹ ವೀಳ್ಯದೆಲೆ ಕೃಷಿಯಲ್ಲಿ ರೇವಣಸಿದ್ದಪ್ಪ ಅಣಸೇರನದು ಪ್ರಮುಖ ಪಾತ್ರವಿದೆ. ಅಂತರ್ಬೆಳೆಯಲ್ಲಿ ವೀಳ್ಯದೆಲೆ ಬೆಳೆಯನ್ನು ಬೆಳೆಸಿ ವಿಶೇಷ ಸಾಧನೆ ಮಾಡಿದ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹಾಲಿವಾಣ ಗ್ರಾಮದ ಕೃಷಿಕರೇ ನಮ್ಮ ಅಕ್ಷರ ಕಲಿಯದ ಮಣ್ಣಿನ ಮಗ ರೇವಣಸಿದ್ದಪ್ಪ ಅಣಜೀರ್. ತನ್ನ ಓರಗೆಯ ಮಕ್ಕಳು ಸಮವಸ್ತ್ರ ಧರಿಸಿ ಬ್ಯಾಗ್ ಬೆನ್ನಿಗೇರಿಸಿ ಶಾಲೆಗೆ ಹೊರಟರೆ ನಮ್ಮ ರೇವಣಸಿದ್ದಪ್ಪ ಮಾತ್ರ ಕೈಗೆ ಸಿಕ್ಕ ಬಟ್ಟೆ ತೊಟ್ಟು ಹೆಗಲಿಗೊಂದು ಮಾಸಿದ ಟವಲ್ ಏರಿಸಿ ಕೈಯಲ್ಲೊಂದು ಕುಡುಗೋಲು ಅಥವಾ ಕೋಲು ಹಿಡಿದು ಮನೆಯಿಂದ ಹೊರಬೀಳುತ್ತಿದ್ದರು. ಇವರು ದನ ಮೇಯಿಸಲು ಹೊರಗೆ ಹೋಗುವ ಕಾರಣ ಚಿಕ್ಕ ವಯಸ್ಸಿನಲ್ಲಿ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ. ಇವರಿಗೆ ಶಾಲೆಯ ಮೆಟ್ಟಿಲು ಸಹ ಹತ್ತಿದ ನೆನಪಿಲ್ಲ. ಕೃಷಿಗಿಳಿಯುವ ಮುನ್ನ ಇವರ ವಯಸ್ಸು 18 ತುಂಬಿದ ನಂತರ ಟ್ರ್ಯಾಕ್ಟರ್ ಚಲಾಯಿಸುವ ಕೆಲಸ ಶುರು ಮಾಡಿ 8 ವರ್ಷ ಅದರಲ್ಲಿ ತೊಡಗಿಸಿಕೊಂಡರು. ಭಾಳ ಬಡತನದಿಂದನೂ ನಮ್ಮ ತಂದೆಯರು ಬಡತನದಿಂದ ಜೀವನ ಮಾಡ್ಕೊಂತ ಬಂದರು. ನಾವು ಬಡತನದಿಂದ ಜೀವನದಿಂದ ಬಂದಿದ್ದೇವೆ. ಆಮ್ಯಾಕೆ ತಿರ್ಗಾ ಜೀವನ ನಮ್ದು ಇಷ್ಟ ಆಯ್ತಲ್ಲ ಅಂತಂದೇಳಿ ನಾನು ಅರ್ಧ ಎಕರೆ ಜಮೀನು ಮಾರಿ ಬೋರ್ ಹಾಕ್ಸ್ಕೊಂಡು ಎಲೆಬಳ್ಳಿ ಕಟ್ಟಿದ ಮೇಲೆ ಒಂದು ಸ್ವಲ್ಪ ಅನುಕೂಲ ಆಯ್ತು. ಅದರಿಂದ ನನಗೆ ಲಾಭ ಅನ್ನಿಸ್ತು. ಆಮ್ಯಾಕೆ ಇವತ್ತು ಒಬ್ಬ ಕಲೆ ಒಂದು ಶಿಲ್ಪಿ ಏನು ಒಂದು ಇವತ್ತು ಕಲ್ಲು ಸಿಕ್ಕರೆ ಒಂದು ಶಿಲ್ಪಿಯನ್ನು ಮಾಡಬಲ್ಲ ಅನ್ನೋ ಒಂದು ಲೆಕ್ಕಕ್ಕೆ ನಾನು ಒಂದು ವ್ಯವಸಾಯಕ್ಕೆ ನಿಂತ ಮೇಲೆ ನಾನು ಒಬ್ಬ ರೈತ ಅನ್ನಿಸ್ಕೊಂಡು ನಾನು ಜೀವನಕ್ಕೆ ಮುಂದುವರೆದಿದ್ದೇನೆ ಸರ್. ದಿನಕ್ಕೆ 100 ರೂಪಾಯಿ ಸಿಕ್ಕಿದರೆ ಹೆಚ್ಚು, ಖರ್ಚಿಗೆ ಸಾಲಲ್ಲ, ಇನ್ನು ಕೂಡಿಡೋ ಮಾತೆಲ್ಲಿ ಎನ್ನುತ್ತಾರೆ ರೇವಣಸಿದ್ದಪ್ಪ ಅಣಜೀರ್. ಹೀಗಿದ್ದಾಗ ಅಕಸ್ಮಾತ್ ಜೀವನದಲ್ಲಿ ಏನಾದರೂ ತೊಂದರೆಯಾದರೆ ಎಂಬ ಚಿಂತೆ ಇವರಲ್ಲಿ ಮೂಡಲು ಪ್ರಾರಂಭವಾಯಿತು. ಆಗ ಡ್ರೈವಿಂಗ್ ಕೆಲಸ ತೊರೆದು ಕೃಷಿ ಭೂಮಿಯಲ್ಲಿ ದುಡಿಯಲು ನಿರ್ಧರಿಸಿದರು. ವರ್ಷಕ್ಕೆ ಇಂತಿಷ್ಟು ಹಣ ಕೊಡಿ ಎಂದು ಲಾವಣಿ ನೀಡಿದ ಭೂಮಿಯನ್ನು ವಾಪಸ್ ಪಡೆದು ರೈತನಾಗಲು ಹೊರಟರು. ಆದರೆ ಮಳೆಯನ್ನು ನಂಬಿದರೆ ಕೃಷಿ ಕಷ್ಟವೆಂದರಿತ ರೇವಣಸಿದ್ದಪ್ಪ ಬೋರ್ವೆಲ್ ಕೊರೆಸಲು ನಿರ್ಧರಿಸಿದರು. ಇದಕ್ಕಾಗಿ ಪರಿಚಯಸ್ಥರಲ್ಲಿ, ನಂಬಿಕಸ್ಥರಲ್ಲಿ ಹಣಕ್ಕಾಗಿ ದುಂಬಾಲು ಬಿದ್ದರು. ಆದರೆ ಯಾರೂ ಸಹಾಯ ಮಾಡಲಿಲ್ಲ. ಎಲ್ಲರಲ್ಲಿ ಕಾಡಿ ಬೇಡಿದರೂ ಹಣ ದೊರೆಯದಿದ್ದಾಗ ಗಟ್ಟಿ ಮನಸ್ಸು ಮಾಡಿ ತನ್ನ ಸ್ವಂತ ಅರ್ಧ ಎಕರೆ ಜಮೀನು ಮಾರಿ ಅದರಿಂದ ಬಂದ 1 ಲಕ್ಷ ರೂಪಾಯಿ ಹಣದಿಂದ ಬೋರ್ವೆಲ್ ಕೊರೆಯಿಸಿದರು. ಅದೃಷ್ಟವೆಂಬಂತೆ ಅದರಲ್ಲಿ ಧಾರಾಕಾರವಾಗಿ ನೀರು ಬಂತು. ಆಗಲೇ ನೋಡಿ ಅವರ ಬದುಕು ಬದಲಾಯಿಸಿತು. ಬೋರ್ವೆಲ್ ನೀರು ದೊರೆತ ದಿನವೇ ಅಲ್ಪಾವಧಿಯಲ್ಲಿ ನಿರಂತರ ಆದಾಯವನ್ನು ತಂದುಕೊಡುವ ಬೆಳೆ ಬೆಳೆಯಲು ನಿರ್ಧರಿಸಿದರು. ಕೊಕ್ಕನೂರು ಗ್ರಾಮದ ರೈತರೊಬ್ಬರ ಹೊಲಕ್ಕೆ ಭೇಟಿ ನೀಡಿ ವೀಳ್ಯ ಕೃಷಿ ಬಗ್ಗೆ ಮಾಹಿತಿ ಕಲೆ ಹಾಕಿ ಅವನ ಮಾರ್ಗದರ್ಶನ ಪಡೆದು ಆ ರೈತನಿಂದಲೇ ವೀಳ್ಯದ ಗೆಣ್ಣುಗಳನ್ನು ಖರೀದಿಸಿ ನಾಟಿ ಮಾಡಲು ಅಣಿಯಾದರು. ವಿಳ್ಯದಲ್ಲಿ ಸ್ಟಾರ್ಟ್ ಮಾಡಿದಾಗೆ ಭಾಳ ಬಡತನ ಇತ್ತು. ಅಲ್ಲಿಂದ ನಾಟಿ ಮಾಡಿದ್ವಿ. ಎಲ್ಲ ನಾಟಿ ಮಾಡಿ ಒಂದು 3 ಗಣ್ಣಿಗೆ ಒಂಥರ ಕಟ್ ಮಾಡಿ ನಾಟಿ ಮಾಡಿದ್ವಿ. 1 ವರ್ಷದಲ್ಲಿ ಸ್ವಲ್ಪ ಫಲ ಸಿಕ್ತು. 2ನೇ ವರ್ಷದಲ್ಲಿ ನಮಗೆ ಅತಿ ಲಾಭ ಬಂತು. ಅತಿ ಲಾಭ ಬಂದು ನಾವು ಅದರಿಂದ ಒಂದು ಸ್ವಲ್ಪ ಭಾಳ ಅನುಕೂಲ ಆಯಿತು. ಅನುಕೂಲ ಆದ ನಂತರ ಮನೆಯನ್ನು ನಾನು ನೀರನ್ನು ಪಡಿಸ್ಕೊಂಡೆ. ಆಮೇಲೆ ಮಕ್ಕಳು ಓದಭ್ಯಾಸಕ್ಕೂ ನಾನು ಬಳಸಿಕೊಂಡೆ. ಆಮೇಲೆ ಅದರಿಂದ ನನಗೆ ಸಿಲವರ ಗಿಡ, ತ್ಯಾಗದ ಗಿಡ, ನೀರ್ಲಿ ಗಿಡ, ಆಮೇಲೆ ಪ್ಯಾರ್ಲಿ ಗಿಡ, ತೆಂಗಿನ ಗಿಡವನ್ನು ಬೆಳೆಸಿಕೊಂಡು ನಾನು ಅಭಿವೃದ್ಧಿ ಮಾಡಿದೆ. ಆಮೇಲೆ ನಂತರ ಇನ್ನೂ ನನಗೆ ಜೀವನದಾಗ ಇನ್ನೂ ಭಾಳ ಚೆನ್ನಾಗಿ ಮಾಡ್ಬೇಕು ಅಂತಂದೇಳಿ ಇನ್ನೂ ಕೋರಿಕೆ ಅಂತ ಇದಾಯ್ತು ಸಹ. ಆರಂಭದಲ್ಲಿ ರೇವಣಸಿದ್ದಪ್ಪ 3/4 ಎಕರೆ ಜಮೀನನ್ನು ವೀಳ್ಯ ಕೃಷಿಗೆ ಪರಿವರ್ತಿಸಿದರು. ಟ್ರ್ಯಾಕ್ಟರ್ ನೆರವಿನಿಂದ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಿಸಿ ಕಾಂಪೋಸ್ಟ್ ಗೊಬ್ಬರ ಸೇರಿಸಿದರು. ಗಿಡದಿಂದ ಗಿಡ ಹಾಗೂ ಸಾಲಿನಿಂದ ಸಾಲಿಗೆ 4 ಅಡಿ ಅಂತರದಲ್ಲಿ ಆಸರೆ ಗಿಡಗಳನ್ನು ಬೆಳೆಸಲು ಗುಣಿ ತೆಗೆಸಿದರು. 2 ಚೊಗಚೆ, 2 ನುಗ್ಗೆ,
2 ಬೋರಲು ಬೀಜಗಳನ್ನು ಒಂದೊಂದೇ ಗುಣಿಯಲ್ಲಿ ಬಿತ್ತಿ ಮಣ್ಣು ಮುಚ್ಚಿಸಿದರು. 8 ದಿನಕ್ಕೆ ಇದು ಮೊಳಕೆ ಬರಲಾರಂಭಿಸಿತು. 20 ದಿನಕ್ಕೆ 3 ಅಡಿ ಎತ್ತರ ಬೆಳೆದು ನಿಂತವು. ಈ ಸಮಯದಲ್ಲಿ ವೀಳ್ಯದ ನಾಟಿಗೆ ಸಿದ್ಧತೆ ನಡೆಸಿದರು. ನಾಟಿಗಾಗಿ ಬಳಸುವ ವೀಳ್ಯದ ಗೆಲ್ಲುಗಳು 3 ಗೇಣುಗಳನ್ನು ಒಳಗೊಂಡಿರುತ್ತದೆ. 1 ಗುಣಿಗೆ 3 ಗೆಲ್ಲುಗಳನ್ನು ನಾಟಿ ಮಾಡಿದ್ದಾರೆ. ಭೂಮಿಯ ಒಳಗೆ 2 ಗೆಣ್ಣು ಹಾಗೂ ಭೂಮಿಯ ಮೇಲ್ಭಾಗಕ್ಕೆ 1 ಗೆಣ್ಣು ಬರುವಂತೆ ನಾಟಿ ಮಾಡಿದರು. ನಾಟಿ ಮಾಡಿದ 15 ದಿನಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿದರು. ನಾಟಿ ಮಾಡಿದ 1 ವರ್ಷದಲ್ಲಿ ವೀಳ್ಯ ಇಳುವರಿ ಆರಂಭವಾಗುತ್ತದೆ. ಆಸರೆ ಗಿಡಗಳಿಗೆ ತಾಗಿಕೊಂಡಂತೆ 1500 ಗುಣಿ ವೀಳ್ಯ ನಾಟಿ ಮಾಡಿದ್ದಾರೆ. ಇದರಿಂದ ಮೊದಲ ವರ್ಷದಲ್ಲೇ 1 ಪೆಂಡಿ ಎಲೆ ಮಾರಾಟಕ್ಕೆ ಸಿಕ್ಕಿತು. 1 ಪೆಂಡಿಯಲ್ಲಿ ಏನಿಲ್ಲ ಅಂದರೂ 120 ಕಟ್ಟುಗಳಿರುತ್ತವೆ. ಆ 1 ಕಟ್ಟಿನಲ್ಲಿ 100 ಎಲೆಗಳಿರುತ್ತವೆ. ಹೀಗೆ ತಮ್ಮ ಶ್ರಮಕ್ಕೆ 6000 ಆದಾಯ ಸಿಕ್ಕಿದಾಗ ರೇವಣಸಿದ್ದಪ್ಪನವರ ಮುಖದಲ್ಲಿ ನಗು ನಾಟ್ಯವಾಡುತ್ತದೆ. ವೀಳ್ಯವನ್ನು ತಿಂಗಳಿಗೊಮ್ಮೆ ಕಟಾವು ಮಾಡುತ್ತಾರೆ. 1 ವಾರದವರೆಗೂ ಕಟಾವಿನ ಕೆಲಸವಿರುತ್ತದೆ. ಪ್ರತಿದಿನ 7-8 ಪೆಂಡಿ ಎಲೆ ಕಟಾವಿಗೆ ಸಿಗುತ್ತದೆ. ಈ ವೀಳ್ಯದೆಲೆ ಪೆಂಡಿಯನ್ನು ಹರಿಹರ ಮಾರ್ಕೆಟಿಗೆ ಮಾರಾಟ ಮಾಡುತ್ತಾರೆ. ವೀಳ್ಯದಿಂದ ತಿಂಗಳಿಗೆ 40ರಿಂದ 45 ಸಾವಿರ ಆದಾಯ ಸಿಗುತ್ತದೆ. ವಿಳ್ಯದೆಲೆ ಸ್ಟಾರ್ಟ್ ಮಾಡಿದಾಗೆ ಭಾಳ ಬಡತನ ಇತ್ತು. ಅಲ್ಲಿಂದ ನಾಟಿ ಮಾಡಿದ್ವಿ ಎಲ್ಲ. ನಾಟಿ ಮಾಡಿ ಒಂದು 3 ಗಣ್ಣಿ ಒಂಥರ ಕಟ್ ಮಾಡಿ ನಾಟಿ ಮಾಡಿದ್ವಿ. 1 ವರ್ಷದಲ್ಲಿ ಸ್ವಲ್ಪ ಫಲ ಸಿಕ್ತು. 2ನೇ ವರ್ಷದಲ್ಲಿ ನಮಗೆ ಅತಿ ಲಾಭ ಬಂತು. ಅತಿ ಲಾಭ ಬಂದು ನಾವು ಅದರಿಂದ ಒಂದು ಸ್ವಲ್ಪ ಭಾಳ ಅನುಕೂಲ ಆಯಿತು. ಅನುಕೂಲ ಆದ ನಂತರ ಮನೆಯನ್ನು ನಾನು ನೀರನ್ನು ಪಡಿಸ್ಕೊಂಡೆ. ಆಮೇಲೆ ಮಕ್ಕಳು ಓದಭ್ಯಾಸಕ್ಕೂ ನಾನು ಬಳಸಿಕೊಂಡೆ. ಆಮೇಲೆ ಅದರಿಂದ ನನಗೆ ಸಿಲವರ ಗಿಡ, ತ್ಯಾಗದ ಗಿಡ, ನೀರ್ಲಿ ಗಿಡ, ಆಮೇಲೆ ಪ್ಯಾರ್ಲಿ ಗಿಡ, ತೆಂಗಿನ ಗಿಡವನ್ನು ಬೆಳೆಸಿಕೊಂಡು ನಾನು ಅಭಿವೃದ್ಧಿ ಮಾಡಿದೆ. ಆಮೇಲೆ ನಂತರ ಇನ್ನೂ ನನಗೆ ಜೀವನದಾಗೆ ಇನ್ನೂ ಭಾಳ ಚೆನ್ನಾಗಿ ಮಾಡ್ಬೇಕಂತಂದೇಳಿ ಇನ್ನೂ ಕೋರಿಕೆ ಅಂತ ಇದಾಯ್ತು ಸಹ. ಇದರಲ್ಲಿ ಕೂಲಿ ಮತ್ತಿತರ ವೆಚ್ಚವನ್ನು ತೆಗೆದರೆ ಪ್ರತಿ ತಿಂಗಳು 35,000 ರೂಪಾಯಿಗಳು ರೇವಣಸಿದ್ದಪ್ಪನವರ ಕೈ ಸೇರುತ್ತದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕಾಣುತ್ತದೆ. ವರ್ಷಕ್ಕೊಮ್ಮೆ ವೀಳ್ಯದ ಬಳ್ಳಿಯನ್ನು ಇಳಿಸುತ್ತಾರೆ. ಅದನ್ನು ಸಿಂಬೆ ಸುತ್ತಿ ಗುಣಿ ತೆಗೆದು ಮಣ್ಣು ಮುಚ್ಚುತ್ತಾರೆ. ಮತ್ತೆ ಹೊಸ ಚಿಗುರು ಆರಂಭವಾಗಿ ಎಲೆಗಳು ಕೊಯ್ಲಿಗೆ ಬರುತ್ತವೆ. ಜನವರಿ ತಿಂಗಳಲ್ಲಿ ಬಳ್ಳಿ ಇಳಿಸುವ ಕೆಲಸ ಮಾಡುತ್ತಾರೆ. ಈ 1 ತಿಂಗಳು ಹೊರತುಪಡಿಸಿ ಉಳಿದ ಎಲ್ಲಾ ದಿನಗಳಲ್ಲೂ ಕೊಯ್ಲಿಗೆ ಎಲೆಗಳು ಸಿಕ್ಕುತ್ತವೆ. ವೀಳ್ಯದೆಲೆ ಬಳ್ಳಿಯ ಆಯಸ್ಸು 20ರಿಂದ 25 ವರ್ಷ. ಹಳೆ ಕಳ್ಳೆ ಅಂತ ಮೊದಲೇನು ಉಗಿದಿರ್ತಾವಲ್ಲ ಅದನ್ನು ಕೊಯ್ದು ತೆಗೆದೋಗಿಬೇಕು. ಹೊಸ ಕಳ್ಳೆ ಕಟ್ಟಿರ್ತಾವ, ಹೊಸ ಕಳ್ಳೆ ಅಂತ ಬಂದಿರ್ತದೆ. ಮರಿ ಕಟ್ಟಿರ್ತೇವೆ. ಆ ಮರಿ ಕಟ್ಟಿದ್ದ ಮತ್ತೆ ಕಟ್ಕೊಂತ ಹೋದರೆ ಅದು ನೀನು ಎಷ್ಟು ವರ್ಷ ಆದರೂ ಇರೋಕ್ಕೆ ಚಾನ್ಸ್ ಇರ್ತೈತಿ. ಅದಕ್ಕೆ ಬೇಕು ಆಧಾರ ಮುಂಡೆ ಬೇಕು. ಹಳೆ ಕಳ್ಳೆ ತೆಗೆದೋಗ್ಯೋದು ಹೊಸ ಕಳ್ಳೆ ಹಂಗೆ ಇದ್ದಿರ್ತೈತೆ. ಅದರೊಳಗೆ ಅದು ಬೆನ್ನಿಂದ ಕಟ್ಟಿರ್ತೇವೆ 4-5 ಮರಿನ. ಹಳೆವು 4-5 ಮರಿ ಇರ್ತಾವೆ. ಅವ್ನು ಕೊಯ್ದು ಹೋಗಿದ್ಬಿಡೋದು, ಹಣ್ಣು ಹಚ್ಚಿಬಿಡ್ತಾವೆ. ಅವು ಕೊಯ್ದು ಹೋಗಿದ್ರೆ ಇದನ್ನು ಹೊಸ ಮರಿ ನೀನು ಕಟ್ಕೊಂತ ಎಷ್ಟು ವರ್ಷನಾರ ಇರು, 20ರಿಂದ 25 ವರ್ಷ ಅಂತ ಮ್ಯಾಕ್ಸಿಮಮ್ ಏನು ಮಾಡಿದ್ರೂ ಹೋಗೋದಲ್ಲ ಅದು. ಎಲೆ ತೋಟಕ್ಕೆ ವರ್ಷಕ್ಕೊಮ್ಮೆ ಗೊಬ್ಬರ ಹಾಕುತ್ತಾರೆ. ಪ್ರತಿ ವರ್ಷದ ಫೆಬ್ರವರಿ ತಿಂಗಳಲ್ಲಿ 10 ಲೋಡ್ ಕಾಂಪೋಸ್ಟ್ ಗೊಬ್ಬರ, 2 ಲೋಡ್ ಕುರಿ ಗೊಬ್ಬರ ಹಾಕಿ ನಿಯಮಿತವಾಗಿ ನೀರು ಹಾಯಿಸುತ್ತಾರೆ. ರೇವಣಸಿದ್ದಪ್ಪ ಅಣಜೇರ್ ಇವರಿಗೆ ವರ್ಷಕ್ಕೊಮ್ಮೆ ವೀಳ್ಯದೆಲೆ ಮಾರಾಟದಿಂದ 4ರಿಂದ 4.5 ಲಕ್ಷ ರೂಪಾಯಿ ಆದಾಯ ಸಿಕ್ಕುತ್ತದೆ. ಇವರು ವೀಳ್ಯ ಕೃಷಿ ಆರಂಭಿಸಿ 8 ವರ್ಷಗಳಾಗಿವೆ. 4 ವರ್ಷಗಳ ಹಿಂದೆ 1/2 ಎಕರೆ ವೀಳ್ಯ ತೋಟದಲ್ಲಿ 8 ಅಡಿಗೆ ಒಂದರಂತೆ ಅಡಿಕೆ ಗಿಡ ನಾಟಿ ಮಾಡಿದ್ದು ಅವೀಗ ಬೆಳೆದು ನಿಂತಿವೆ. 8-10 ಕ್ವಿಂಟಾಲ್ ಅಡಿಕೆ ಕೂಡ ಸಿಕ್ಕುತ್ತದೆ. ದೊಡ್ಡ ಆದಾಯ ತಂದುಕೊಡಬಲ್ಲ ಬೆಳೆಯಂತೆ ಕಡಿಮೆ ಅವಧಿಯಲ್ಲಿ ಹಣ ಗಳಿಸಿಕೊಡಬಲ್ಲ ಬೆಳೆಗಳ ಮೇಲೆ ರೈತ ರೇವಣಸಿದ್ದಪ್ಪನವರಿಗೆ ವಿಪರೀತ ಪ್ರೀತಿ. ಹಾಗಾಗಿ ಅಂತರ ಬೇಸಾಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಶ್ರದ್ಧೆಯಿಂದ ಅಡಿಕೆ ತೋಟದಲ್ಲಿ ತರಕಾರಿ ಬೆಳೆದು ಹಣ ಸಂಪಾದಿಸುತ್ತಾರೆ. ಶ್ರೀಮತಿ ಶ್ಯಾಮಲಾದೇವಿಯವರು ರೇವಣಸಿದ್ದಪ್ಪ ಅಣಜೇರ್ ಬಗ್ಗೆ, ಅವರ ಕೃಷಿಯ ಬಗ್ಗೆ ಹೇಳಿದ್ದು ಹೀಗೆ. ವೀಳ್ಯದೆಲೆ ಬೆಳೆಯೋದ್ರಿಂದ ಆತನ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತು. ಆತ ತುಂಬ ಚೆನ್ನಾಗಿ ಮುಂದುವರೆದ. ಇದೇ ರೀತಿ ರೈತರೆಲ್ಲ ಯಾವ ಬೆಳೆಯನ್ನು ಬೇಕಾದರೂ ಬೆಳೆದು ಅಧಿಕ ಲಾಭವನ್ನು ಪಡಿಬಹುದು.
ಆದರೆ ಅದಕ್ಕೆ ಅವ್ರ ಶ್ರಮ ಕಷ್ಟ ಮುಖ್ಯ. ಇದೇ ರೀತಿ ನೀವು ಈ ರೈತನ ಮಾದರಿಯಾಗಿಟ್ಕೊಂಡು ವೀಳ್ಯದೆಲೆ ಬೆಳೆಯನ್ನು ಅಳವಡಿಸ್ಕೊಂಡ್ರೆ ಖಂಡಿತ ನೀವು ಆರ್ಥಿಕವಾಗಿ ಭದ್ರತೆಯನ್ನು ಪಡಿಬಹುದು ಅಂತ ನನ್ನ ಅನಿಸಿಕೆ. ಈತ ವೀಳ್ಯದೆಲೆ ಬೆಳೆಯೋದ್ರಲ್ಲಿ ಮಹಾಪಂಡಿತ, ಉತ್ತಮ ಕೃಷಿಕ. ವೀಳ್ಯ ಕೃಷಿಯ ಜೊತೆಗೆ ಅಡಿಕೆ ತೋಟದಲ್ಲಿ ವಾಣಿಜ್ಯ ಬೆಳೆಗಳಾದ ಟೊಮ್ಯಾಟೊ, ಬದನೆ, ಮೆಣಸು ಗಿಡಗಳು ತಿಂಗಳಿಗೆ 20,000 ಆದಾಯ ತಂದುಕೊಟ್ಟಿದೆ. 3 ವರ್ಷಗಳ ಹಿಂದೆ ಖಾಲಿ ಇರುವ 3/4 ಎಕರೆಯಲ್ಲಿ 500 ಅಡಿಕೆ ಗಿಡ ನಾಟಿ ಮಾಡಿ ಅಂತರ ಬೇಸಾಯದಿಂದ 2 ವರ್ಷ ಜೋಳ ಕೃಷಿ ಮಾಡಿದ್ದಾರೆ. ಇದರಿಂದ 6 ರಿಂದ 7 ಕ್ವಿಂಟಾಲ್ ಜೋಳ ಇಳುವರಿ ಸಿಕ್ಕುತ್ತದೆ. ಜೋಳಕ್ಕಿಂತ ತರಕಾರಿ ಲಾಭದಾಯಕವೆಂದು ಈ ವರ್ಷ ಬದನೆ ಹಾಕಿದ್ದಾರೆ. ಇದರಿಂದ ತಿಂಗಳಿಗೆ 8,000 ರೂಪಾಯಿ ಆದಾಯ ಬರುತ್ತದೆ. ತನ್ನ ಜಮೀನಿನಲ್ಲಿ ಹಲಸಿನ ಮರ, ತೇಗದ ಮರ, ಮಾವಿನ ಮರ, ನಿಂಬೆಹಣ್ಣಿನ ಗಿಡಗಳಿವೆ. ಇದುವರೆಗೂ ಸರ್ಕಾರದ ಯಾವ ಸಹಾಯವನ್ನೂ ಪಡೆಯದೆ ತನ್ನ ಸ್ವಂತ ದುಡಿಮೆಯಲ್ಲೇ ಸಂತೃಪ್ತ ಜೀವನವನ್ನ ಕಂಡುಕೊಂಡಿದ್ದಾರೆ. ಕೃಷಿಕ ಪುಟ್ಟಸ್ವಾಮಿಗೌಡ್ರು ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ. ಈ ರೈತ ನಿಜಕ್ಕೂ ಕೂಡ ಪ್ರಶಂಸನೀಯವಾದ ರೈತ. ತನ್ನ ಒಂದು ಏನು ವೀಳ್ಯದೆಲೆ ಬೆಳೆ ಜೊತೆಗೆ ತನ್ನಲ್ಲಿ ಬೆಳೀತಕ್ಕಂಥ ಬಾಳೆ, ಬದನೆ, ಅಡಿಕೆ ಈ ರೀತಿ ವಿವಿಧ ಬೆಳೆಗಳನ್ನು ಬೆಳೆದು ಉತ್ತಮವಾದ ರೈತನೆಂಬ ಒಂದು ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ. ಅವನ ಒಂದು ಅನುಕರಣೆ ನಮ್ಮೆಲ್ಲರೂ ಕೂಡ ಮಾದರಿಯಾಗಿದೆ. ಅವನು ನಿಜಕ್ಕೂ ಅವನ ಶ್ರಮಕ್ಕೆ ನಾವೆಲ್ಲರೂ ಕೂಡ ಅವನನ್ನು ಅನುಕರಿಸಿ ನಾವು ಕೂಡ ಇದೇ ರೀತಿ ಆಗಬೇಕು ಅಂತ ನಮ್ಮೆಲ್ಲರೂ ಕೂಡ ಆಸೆ ಆಗಿದೆ. ರೇವಣ ಸಿದ್ದಪ್ಪ ಅಣಜೇರ್ಗೆ ಅಕ್ಷರ ಜ್ಞಾನವಿಲ್ಲದಿದ್ದರೂ ಸರ್ಕಾರಿ ನೌಕರಿಗಿಂತ ಅಧಿಕ ಆದಾಯವನ್ನು ಗಳಿಸುವ ಜಾಣತನವಿದೆ. ಒಟ್ಟಾರೆ ಹೇಳುವುದಾದರೆ ನಮ್ಮ ರೇವಣ ಸಿದ್ದಪ್ಪ ಅಣಜೇರವರು ದನ ಮೇಯಿಸುತ್ತಾರೆ, ಟ್ರ್ಯಾಕ್ಟರ್ ಓಡಿಸುತ್ತಾರೆ ಹಾಗೂ ಪೂರ್ಣ ಪ್ರಮಾಣದ ಕೃಷಿಕರಾಗಿದ್ದಾರೆ. ಇವರ ಬದುಕೆ ಒಂದು ದೊಡ್ಡ ಸಾಹಸಗಾಥೆ. 5,000 ಜನಸಂಖ್ಯೆಯುಳ್ಳ ಹಾಲಿವಾಣದಲ್ಲಿ ರೇವಣ ಸಿದ್ದಪ್ಪನವರು ತಮ್ಮ ಸ್ವಂತ ಮನೆಯಲ್ಲಿಯೇ ವಾಸ ಮಾಡುತ್ತಿದ್ದಾರೆ. ರೇವಣ ಸಿದ್ದಪ್ಪನವರಿಗೆ 8 ಜನ ಹೆಣ್ಣು ಮಕ್ಕಳು. ಒಬ್ಬ ಮಗಳಿಗೆ ಮದುವೆ ಮಾಡಿರುತ್ತಾರೆ. ಇನ್ನುಳಿದ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸುತ್ತಿದ್ದಾರೆ. ಹೆಂಡತಿ ಕುಸುಮ ಮತ್ತು ಇವರದ್ದು ಪ್ರೇಮ ವಿವಾಹವೆಂದು ಸಂಕೋಚವಿಲ್ಲದೆ ಹೇಳುತ್ತಾರೆ. ರೇವಣ ಸಿದ್ದಪ್ಪನವರು ತಮ್ಮ ಕುಟುಂಬದವರ ಜೊತೆಗೂಡಿ ವೀಳ್ಯದೆಲೆ ಕೃಷಿಯಿಂದ ಸಂತೃಪ್ತವಾದ ಜೀವನ ನಡೆಸುತ್ತಿರುವುದು ಹೆಮ್ಮೆಯ ವಿಷಯ. ಕೃಷಿಯ ಬಗ್ಗೆ ಸಲಹೆ ಸಹಕಾರಗಳನ್ನು ರೈತರಿಗೆ ನೀಡುತ್ತಾರೆ. ಒಬ್ಬ ಸಣ್ಣ ರೈತನ ಈ ಕಾಯಕ ಬಹಳ ದೊಡ್ಡದು. ಕಾಲಕ್ಕೆ ತಕ್ಕ ಹಾಗೆ ವಿವಿಧ ಬೆಳೆಗಳನ್ನು ಬೆಳೆದು ಲಾಭ ಗಳಿಸುತ್ತಿದ್ದಾರೆ. ಇಂತಹ ಕೃಷಿಕರಲ್ಲಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಈ ನಮ್ಮ ರೇವಣ ಸಿದ್ದಪ್ಪ ಅಣಜೇರ್ರವರು.